ಇನ್ನು ಜಿಲ್ಲಾಧಿಕಾರಿಗಳು ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಜಡ್ಜ್ಮೆಂಟ್. ಇದೇ ದಾವಣಗೆರೆಯ ವಕೀಲರಾದಂಥ ರಾಘವೇಂದ್ರ ಅವರು 2023ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಯಾವುದೇ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥವ್ರ ಹೆಸರನ್ನು ಇಡಕೂಡದು, ಸಾರ್ವಜನಿಕ ಸ್ಥಳಗಳಿಗೆ, ಸಾರ್ವಜನಿಕ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಬದುಕಿರ್ತಕ್ಕಂಥವ್ರ ಹೆಸರು ಇಡೋಂಗಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದೆ. ಇದೇ ರೀತಿಯ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಕ್ರೀಡಾಂಗಣ ಅಂಥೇಳಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ 2012ರಲ್ಲಿ ಅವ್ರ ಹೆಸರು ಅವರೇ ಇಟ್ಕೊಂಡಿದ್ರು. ಆಗ ಕೋರ್ಟ್ ಮೂಲಕ ಆ ಹೆಸರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇದೇ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾಡಿದರು. ಆದರೆ ರಾಘವೇಂದ್ರ ಅವರು 23ರಲ್ಲಿ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ 16/6/25 ಅಂದರೆ 4 ತಿಂಗಳ ಹಿಂದೆ ಹೈಕೋರ್ಟ್ ಆದೇಶ ನೀಡಿದೆ. ಯಾವ ರೀತಿ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಹೆಸರನ್ನು ಕ್ರೀಡಾಂಗಣಕ್ಕೆ ತೆಗೆದಿದ್ದೀರೋ ಅದೇ ರೀತಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನವ್ರ ಹೆಸರಿರ್ತಕ್ಕಂಥದ್ದನ್ನ ತೆಗಿಲಿಕ್ಕೆ ಆದೇಶ ಮಾಡಿದೆ. ಹೈಕೋರ್ಟ್ ಆದೇಶ ಆಗಿ 4 ತಿಂಗಳಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು, ಅದರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ ಜಿಲ್ಲಾಧಿಕಾರಿಗಳು ಅವರು ಇದ್ದಂಥ ಅವರ ವಕೀಲರು ಈ ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೇ ಜಿಲ್ಲಾಧಿಕಾರಿಗಳು 4 ತಿಂಗಳಿಂದ ಸಂಬಂಧ ಇಲ್ಲದಂಥವ್ರಿಗೆ ನೋಟಿಸ್ ಕೊಡೋದು. ಅರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನೀನೇನು ಜಿಲ್ಲಾಧಿಕಾರಿಗಳೇ ಕೇಸ್ ನಡೆಸ್ತೀರಾ? ನೀವೇನು ಅವ್ರ ಮನೆ ಸೇವೆ ಮಾಡಲಿಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಮಾಡಾಳು ವಿರೂಪಾಕ್ಷಪ್ಪನವ್ರಿಗೆ ಒಂದು ಕಾನೂನು ಆದರೆ ಶಿವಶಂಕರಪ್ಪ ಮಲ್ಲಿಕಾರ್ಜುನ್ಗೆ ಒಂದು ಕಾನೂನಾ? ಇದು ಭಾಳ ದಿನ ನಡೆಯೋದಿಲ್ಲ. ಜಿಲ್ಲಾಧಿಕಾರಿಗಳೇ, ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಬೆಂಗಳೂರಿನಲ್ಲಿ ಲ್ಯಾಂಡ್ ಆರ್ಮಿಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನೀವು ಆಡಳಿತ ಮಾಡಿದ್ದೀರಾ. ದಾವಣಗೆರೆಗೆ ಬಂದು ಯಾಕೆ ಸೇವಕರಂತೆ ನೀವು ಕೆಲಸ ಮಾಡ್ತಾಯಿದ್ದೀರಾ? ತತ್ಕ್ಷಣ ನೀವು ಹಿಯರಿಂಗ್ಗಳು ಮಾಡ್ತೀರಲ್ರಿ, 15 ದಿನಕ್ಕೊಂದು ಹಿಯರಿಂಗ್ ಮಾಡ್ತೀರಲ್ಲ. ಏನು ಹೈಕೋರ್ಟ್ ಆದೇಶ ಅಂದ್ರೆ ಅಷ್ಟು ಸುಲಭ ಆಯ್ತಾ ನಿಮಗೆ? ಶ್ರೀಮಂತರ ಅಧಿಕಾರಸ್ಥರ ನೆರಳಿಗೋಸ್ಕರವಾಗಿ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡ್ತೀರಾ? ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಮೇಲೆ ಕೋರ್ಟಿನ ಆದೇಶವನ್ನು ನೀವು ಧಿಕ್ಕರಿಸಿದ್ರಿ ಅಂತೇಳಿ ನಾವು ಹೋಗ್ತೀವಿ. ಆದರೆ ಆ ಒಂದು ಕಾರ್ಯವನ್ನು ನಮಗೆ ಅಷ್ಟು ತೊಂದರೆ ಕೊಡ್ತೀರ ನೀವು ಜಿಲ್ಲಾಧಿಕಾರಿಗಳೇ. ಆದಷ್ಟು ಬೇಗ ಯಾವ ರೀತಿ ಅಂಥ ಪಟಾಕಿ ಹೊಡಿಬೇಡ್ರಿ. ಗಣೇಶ ಹಬ್ಬನಲ್ಲಿ DJ ಅದು ಬೇಡ ಇದು ಬೇಡ, ಕೋರ್ಟ್ ಹೇಳಿದೆ, ಕಾನೂನು ಹೇಳಿದೆ ಅಂತ ಹೇಳ್ತೀರಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಸ್ವಾಮಿ, ಬದುಕಿರೋರು ಹೆಸರು ಇಟ್ಕೊಡ್ದು. ಅದನ್ನು ಹೈಕೋರ್ಟ್ ಎತ್ತಿಡ್ದಿದೆ. ನಿಮ್ಮ ಜಿಲ್ಲಾಧಿಕಾರಿಗಳೇ 12ರಲ್ಲಿ ಮಾಡಾಳು ವಿರೂಪಾಕ್ಷಪ್ಪನವ್ರ ಹೆಸರು ತೆಗೆಸಿದೆ. ಯಾಕೆ ಈಗ ಸಚಿವರು ಅವ್ರ ತಂದೆಯವ್ರ ಹೆಸರು ತೆಗಿಯೋಕ್ಕಾಗಲ್ವಾ? ಯಾರೇ ಇರಲಿ, ಅವರು ಬದುಕಿರ್ತಕ್ಕಂಥವ್ರ ಹೆಸರನ್ನು ಆದಷ್ಟು ಬೇಗ ನೀವು ಕೋರ್ಟ್ ನಡೆಸೋಕ್ಕಲ್ಲ ಆದೇಶ ಮಾಡಿರೋದು ಹೈಕೋರ್ಟು. ತೆಗೆದೇ ಹೋದರೆ ನಿಮ್ಮ ಕಚೇರಿ ಮುಂದೆ ಧರಣಿ ಕೂರ್ತೀವಿ. ನಿಮ್ಮನ್ನು ಮುಂದಿನ ದಿನದಲ್ಲಿ ಅಷ್ಟು ಸುಲಭವಾಗಿ ಬಿಡಲ್ಲ. ಯಾವ ಕಾರಣ ಇಟ್ಕೊಂಡು ನೀವು ಕೇಸ್ ನಡೆಸ್ತಿದ್ದೀರಾ? ಸಂಬಂಧ ಇಲ್ಲದವ್ರಿಗೆ ಯಾಕೆ ನೀವು ಕೋರ್ಟಿಗೆ ಕರೀತಾ ಇದ್ದೀರಾ? ನೀವು ಕೋರ್ಟಿಗೂ ಕೂಡ ಅವಮಾನ ಮಾಡ್ತಾ ಇದ್ದೀರಾ. ನಿಮಗೆ ಜಿಲ್ಲಾ ಸಚಿವರ ಮೇಲೆ, ಅವರ ತಂದೆ ದಕ್ಷಿಣದ ಶಾಸಕರ ಮೇಲೆ ಕಾನೂನು ರೀತ್ಯ ಕ್ರಮ ತೆಗೆದುಕೊಳ್ಳೋಕೆ ಆಗದೇ ಇದ್ದರೆ ದಯವಿಟ್ಟು ನೀವು ಬೇರೆ ಜಾಗಕ್ಕಾದರೂ ಹೋಗಿ.
ಇವತ್ತು ನಾವು ಕೂಡ ಹೇಳ್ತೀವಿ, ಗುಜರಾತ್ನಲ್ಲಿ ಮೋದಿ ಸ್ಟೇಡಿಯಮ್ಮು, ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಬಸ್ ಸ್ಟ್ಯಾಂಡ್, ಇಂಥವೆಲ್ಲ ಮಾಡಲಿ, ಇದನ್ನು ಮಾಡಲಿ. ಯಾರು ಬೇಡ ಅದು ಕಾನೂನೇನು, ಯಾರು ಎಲ್ಲರಿಗೂ ಒಂದೇ, ಕೋರ್ಟ್ ಆರ್ಡ್ರ್ ಎಲ್ಲರಿಗೂ ಒಂದೇ ಮಾಡ್ಕೊಳ್ಳಿ. ಇವನು ಇದನ್ನು ಬಿಟ್ಟು ಬಾಯಾರಕ ಇವನು ಕೂಗಾಡೋದು, ಸಾರ್ವಜನಿಕ ಸ್ಥಳಗಳು ನಾಮಫಲಕಗಳನ್ನು ಅಗ್ರಹಿಸ್ತೇವೆ ನೋಡಿದರೆ ಇಷ್ಟು ನಿಜವಾಗ್ಲೂ ನಗು ಬರ್ತತೆ. ಇನ್ನೊಂದು ವಾರದ ತೆಗೆದಿದ್ರೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡಲಿ. ಯಾರು ಬೇಡ ಕಾನೂನು ಎಲ್ಲರಿಗೂ ಒಂದೇ. ಅಲ್ಲೂ ತಗೊಂಬರಲಿ, ಅಲ್ಲಿ ಸ್ಟೇಡಿಯಂ, ಗುಜರಾತ್ ಸ್ಟೇಡಿಯಮ್ಮು, ಶಿಕಾರಿಪುರ ಬಸ್ ಸ್ಟ್ಯಾಂಡು, ಇಲ್ಲೆಲ್ಲ ತೆಗೆದು ಬರಲಿ. ಅದ್ರ ಜೊತೆಗೆ ಅವನಿವತ್ತು ಮಾತಾಡಿದಾನೆ. ಇವ್ರು ಮುಂಚೆಗೆ ಏನಾಗಿದೆ ಅಂದರೆ ಹುಚ್ಚನಾಗಿ ಬಿಟ್ಟಂಗಾಗೈತೆ ಮಾರ್ಕೆಟ್ನಾಗ. ಎಲ್ಲರ ಕಡೆ ಡಿ ಸಿ ಆಯ್ತು, ಎಸ್ ಪಿ ಆಯ್ತು, ಎಲ್ಲರ ಅಧಿಕಾರಿಗಳು. ಹರಿಹರದಲ್ಲಿ ನಾನು ಡೂಡಾ ಆಫೀಸ್ ಮಾಡಿದರೆ ಮಾಡಬಾರ್ದು, ಯಾಕೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟ ಹೋಗಲ್ಲಿ ಇದಕ್ಕೆ CS ಗೆ. ಅದಕ್ಕೆ ನಮ್ಮ ಕಮಿಷನರ್ ಅಡ್ಡಾಡಿದರು. ಹರಿಹರದಲ್ಲಿ ಯಾಕೆ ಆಫೀಸ್ ಮಾಡಿ, ಅವ್ರಿಗೆ ಹರಿಹರ ಇಂಪ್ರೂವ್ ಮಾಡೋಕ್ಕೆ ಇಷ್ಟಿಲ್ಲ, ಅಲ್ಲಿ ರೋಡ್ಗಳು ಹಾಳಾಗೋಗ್ಯವೆ, ಅವ್ನಿಗೆ ಅದು ಯಾವುದೂ ಇಷ್ಟಿಲ್ಲ. ಒಟ್ಟು ಹುಚ್ಚನಾಯಿ ಕಡ್ದಂಗೆ ಅಡ್ಡಾಡಕತ್ತಾನೆ. ಸಿಕ್ಕರಿ ಕಡೆಯೋದು, ಸಿಕ್ಕ ಕೊನೆಗೆ ಯಾರಿಗೂ ಬಿಡ್ದಂಗಾಗಿ ಕೊನೆಗೆ ವಿಜಯೇಂದ್ರನೂ ಬಿಡಲ್ಲ, ಯಡಿಯೂರಪ್ಪನೂ ಬಿಡ್ತಿಲ್ಲ ನಾವು. ಹಂಗೆ ಆಗತ್ತಾನೆ.